ವೃಷಭ ರಾಶಿಯವರಿಗೆ ಯಾವುದೇ ಅದ್ಭುತವಾದಂತಹ ಯೋಗ ಫಲಗಳು ಅಂದರೆ ಉದಾಹರಣೆಗೆ ಗುರುಬಲ ಇದೆ, ಶನಿ ಬಲ ಇದೆ, ಏನೇ ಇದ್ದರೂ ಕೂಡ ಮೇ 14ನೇ ತಾರೀಕಿನ ತನಕ ಸೂರ್ಯ ಬಲ ಇರೋದಿಲ್ಲ. ಸೂರ್ಯ ಗ್ರಹ ಬಹಳ ಇಂಪಾರ್ಟೆಂಟ್. ಸೂರ್ಯ ಉದ್ಯೋಗಕಾರಕ, ಕೆಲಸ ಕೊಡಿಸ್ತಕ್ಕಂಥವನು ಸೂರ್ಯ. ಸೂರ್ಯ ನಿಮಗೆ ಕಣ್ಣಿನ ದೃಷ್ಟಿ, ವಿಶೇಷವಾಗಿ ಬಲಗಣ್ಣು ಅದನ್ನು ತೋರಿಸ್ತಕ್ಕಂಥವನು ಸೂರ್ಯ. ಸೂರ್ಯ ನಿಮಗೆ ತಲೆಯ ಸಂಬಂಧಿತ ತಲೆನೋವು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥವನು ಸೂರ್ಯ ಬಹಳ ಇಂಪಾರ್ಟೆಂಟು. ಸೂರ್ಯ ನೀವು ಯಾವುದೇ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ನಿಮಗೆ ಅಧಿಕಾರವನ್ನು ಕೊಡ್ತಕ್ಕಂಥವನು ಸೂರ್ಯ. ಸೊ ಹೀಗಿದ್ರೆ ಸೂರ್ಯ ಬಹಳ ಇಂಪಾರ್ಟೆಂಟು. ಜೊತೆಗೆ ವೃಷಭ ರಾಶಿಯವರಿಗೆ ಚತುರ್ಥಾಧಿಪತಿ ಸೂರ್ಯ. ಅಂತಹ ಸೂರ್ಯ ಮೇ 14ನೇ ತಾರೀಕಿನ ತನಕ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಹಲವಾರು ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಸೂರ್ಯ ಬಲ ಇಲ್ಲದೆ ಕೆಲವಿಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಮೇ 14ನೇ ತಾರೀಕಿನ ತನಕ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಸ್ವಲ್ಪ ತಾಯಿಗೆ ಆರೋಗ್ಯ ಸರಿ ಇಲ್ಲ, ತಾಯಿನ ಕರ್ಕೊಂಡು ಹಾಸ್ಪಿಟಲ್ ತಿರುಗುವಂಥದ್ದು, ಅಥವಾ ತಾಯಿಗೆ ಏನೋ ಒಂದು ಸ್ವಲ್ಪ ಏನೋ ತಾಯಿ ಜೊತೆ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು, ನೀವು ಹೇಳಿದ ತಾಯಿಗಾಗಲಿಲ್ಲ, ತಾಯಿ ಹೇಳಿದ ನಿಮಗೆ ಆಗಲಿಲ್ಲ. ಸೊ ಅಮ್ಮನ ಜೊತೆಗೆ ಹೆಚ್ಚು ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಸೊ ವೃಷಭ ರಾಶಿಯವರು ಇದ್ರ ಬಗ್ಗೆ ಗಮನಿಸಬೇಕು. ಬಹಳ ಇಂಪಾರ್ಟೆಂಟ್, ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ವೃಷಭ ರಾಶಿಯವರು ಮೇ 14ನೇ ತಾರೀಕಂತ ಸ್ವಲ್ಪ ಸಮಸ್ಯೆ ಇದೆ ತಾಯಿಯವರ ಆರೋಗ್ಯದ ವಿಚಾರವಾಗಿ. ವೃಷಭ ರಾಶಿಯವರಿಗೆ ತಾಯಿಯ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ಯಾಕೆಂತಂದರೆ ಚತುರ್ಥಾಧಿಪತಿಯಾಗಿ ವ್ಯಯದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದಾಗ ತಾಯಿ ಜೊತೆಗೆ ಜಗಳ ಮನಸ್ತಾಪಗಳು, ಅಥವಾ ತಾಯಿಗೆ ಆರೋಗ್ಯ ಬಾಧೆ, ತಾಯಿನ ಕರ್ಕೊಂಡು ಅವಾಗವಾಗ ಆಸ್ಪತ್ರೆಗೆ ಹೋಗ್ತಿರಬೇಕಾದ ಪರಿಸ್ಥಿತಿ. ವೃಷಭ ರಾಶಿಯವರು ಸ್ವಲ್ಪ ಹೆಚ್ಚು ತಾಯಿ ಬಗ್ಗೆ ಗಮನ ಕೊಡಬೇಕು. ಅವ್ರ ಜೊತೆ ಜಗಳ ಆಗದಂಗೆ ನೋಡ್ಕೊಳ್ಬೇಕು. ನೀವು ಏನೇ ಹೇಳಿದ್ರು ತಾಯಿ ಉಲ್ಟಾ ತಿಳ್ಕೊಳ್ತಾರೆ ಅಥವಾ ಎದುರುತ್ತರ ಕೊಡ್ತಾರೆ ಅಂತನೋ, ಅಥವಾ ತಾಯಿಯವ್ರು ಏನೇ ಹೇಳಿದ್ರು ನಿಮಗೆ ತುಂಬ ಸಿಟ್ಟು ಬರ್ತಕ್ಕಂಥದ್ದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ವೃಷಭ ರಾಶಿಯವರಿಗೆ. ಬಟ್ ನಾನು ಹೇಳುವಂಥದ್ದು, ಜಗಳ ಅಂತೂ ಮಾಡಬೇಡಿ, ಜೊತೆಗೆ ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ನೀವು ಅಂತ. ತಾಯಿ ವಿಚಾರ ಅಲ್ದಾದ್ರೆ ಎರಡನೇದೇ ಬರ್ತಕ್ಕಂಥದ್ದು ವಿದ್ಯೆ ವಿಚಾರ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಮೇ 14ರ ತನಕ ಅಷ್ಟು ಉತ್ತಮವಾಗಿಲ್ಲ. ಸೊ ಆದ್ದರಿಂದ ಬೇರೆ ಏನೋ ಒಂದು ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆ ಅಥವಾ ಉನ್ನತ ವ್ಯಾಸಂಗಕ್ಕೆ ಬೇರೆ ಬೇರೆ ಏನೋ ಟ್ರೈ ಮಾಡ್ತಿದ್ದೀರಾ ಅಂದರೆ 14ರ ತನಕ ಅಷ್ಟು ಚೆನ್ನಾಗಿಲ್ಲ. ಅಷ್ಟೊಳಗಡೆ ಆದರೆ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಅಂದರೆ ಸ್ವಲ್ಪ ವಿಶೇಷ ಗಮನ ಬೇಕು, ರವಿ ಆರಾಧನೆ ಬೇಕಾಗತ್ತೆ ನಿಮಗೆ. ಸೊ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಸಮಸ್ಯೆನೇ. ಇನ್ನು ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ತವರು ಮನೆಯ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆಗಳಾಗುವ ಸಾಧ್ಯತೆ ಇರ್ತದೆ. ಏನಾಗ್ಬಿಡುತ್ತೆ, ನೀವೇನೋ ಹೇಳ್ತೀರಾ, ಅದು ಈಗ ಉದಾಹರಣೆಗೆ ಏಪ್ರಿಲಿಂದ ಮೇ 14ನೇ ತಾರೀಕು ಅಂದರೆ ನಿಮಗೆ ಈಗ ರಜೆ ಇರುತ್ತೆ, ಮಕ್ಕಳು ಕರ್ಕೊಂಡು ತವ್ರ ಮನೆಗೆ ಹೋಗಿರ್ತೀರಾ, ಅವ್ರಿಗೂ ಅಜ್ಜ ಅಜ್ಜಿ ಬೇಕು ಅಂತ ಹೇಳಿ. ಸೊ ತವ್ರ ಮನೆಗೆ ಹೋದಾಗ ಅವ್ರೇನೋ ಹೇಳಿದ್ರು, ನೀವೇನೋ ಹೇಳಿದ್ರಿ, ಅಥವಾ ನೀವೇನೋ ಕೇಳಿದ್ರಿ ಅವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೋ ಅಥವಾ ಹಣಕಾಸಿನ ಸಹಾಯನೋ, ಅಥವಾ ನೀವೇನೋ ಕೇಳಿಲ್ಲ ಅಂದರೂ ಅವರೇ ನಿಮ್ಮ ಬಗ್ಗೆ ಏನೋ ತಪ್ಪು ತಿಳ್ಕೊಂಬಿಟ್ರು, ಈ ಥರ ಆಗುವ ಸಾಧ್ಯತೆ ಇರ್ತದೆ. ಸೊ ತವರು ಮನೆಯೊಟ್ಟಿಗೆ ಜಗಳ ಮನಸ್ತಾಪಗಳಾಗದಂತೆ ಮೇ 14ನೇ ತಾರೀಕಿನ ತನಕ ಭಾಳ ಹೆಚ್ಚಿನದಾದಂತಹ ಕಾಳಜಿಯನ್ನು ವೃಷಭ ರಾಶಿಯ ವಿವಾಹಿತ ಸ್ತ್ರೀಯರು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಕೊಡಲಿಲ್ಲ ಅಂತಂದ್ರೂ ವೃಷಭ ರಾಶಿಯ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗೆ ದೊಡ್ಡ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದೆ ಸೂರ್ಯ ಉದ್ಯೋಗಕಾರಕ ಅಂತ. ಸೊ ಆದ್ದರಿಂದ ವೃಷಭ ರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಣಬಹುದು. ಆದರೆ ಕೆಲ ವೃಷಭ ರಾಶಿಯವರಿಗೆ ವಿದೇಶದಲ್ಲಿ ಉದ್ಯೋಗದ ಅವಕಾಶಗಳು ಬಂದ್ಬಿಡ್ಬೋದು, ವಿದೇಶದಲ್ಲಿ ಜಾಬಿನ ಅವಕಾಶಗಳು ಬರ್ಬೋದು, ಅಥವಾ ದೂರದ ಊರಲ್ಲಿ ಉದ್ಯೋಗದ ಅವಕಾಶಗಳು ಬರಬಹುದು. ಅಲ್ಲಿಗೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ ಆಗಿರುತ್ತೆ. ಬಟ್ ತಲೆನೋವು, ಬಲಗಣ್ಣು ಸ್ವಲ್ಪ ನೋವುತಕ್ಕಂಥದ್ದು, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ನು, ಪಿತ್ತ ವಿಕಾರ ಆಗ್ತಕ್ಕಂಥದ್ದು, ಈ ಥರ ತಲೆ ಸುತ್ತು ಬರ್ದಂಗೆ ಆಗ್ತಾಯಿದೆ, ಸುಸ್ತಾಗ್ತಾ ಇದೆ, ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ಜೊತೆಗೆ ಬಹುಮುಖ್ಯವಾಗಿ ಮಾತಾಡಿ ನಷ್ಟವನ್ನು ಅನುಭವಿಸ್ತಾರೆ ವೃಷಭ ರಾಶಿಯವರು ಅಂತ. ಮಾತು ಕೊಟ್ಟಿದೆಯಾ ನಡ್ಕೋ, ಇವಾಗ ಲಾಸು ಲಾಭ ಸಂಬಂಧ ಇಲ್ಲ, ಮಾತು ಕೊಟ್ಟಂತೆ ನಡ್ಕೋಬೇಕಷ್ಟೇ, ಅವೆಲ್ಲ ನಂಗೆ ಗೊತ್ತಿಲ್ಲ ಅಂತ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ. ನೀವು ವೃಷಭ ರಾಶಿಯವರು ಮಾತು ಕೊಟ್ಟು ಕಳ್ಕೊಂತೀರಾ ಅಂತ, ಅಂದರೆ ಲಾಸ್ ಮಾಡ್ಕೊಳ್ತೀರಾ ಅಂತ. ಅದಕ್ಕೆ ಸ್ವಲ್ಪ ಮೌನ ವಹಿಸಿಬಿಟ್ರೆ ತುಂಬ ಒಳ್ಳೆಯದಲ್ವ ಅದು ಅಂತ. ಜೊತೆಗೆ ಸರ್ಕಾರಿ ಉದ್ಯೋಗಿಗಳ ಜೊತೆಗೆ ಜಗಳ ಮನಸ್ತಾಪಗಳಾಗೋದು, ಅಥವಾ ಪೊಲೀಸು ಅಥವಾ ಈ ಥರ ವಿಧಾನಸೌಧ ಇತ್ಯಾದಿ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಜಗಳ ಮಾಡ್ತಕ್ಕಂಥದ್ದು, ಅಥವಾ ಈ ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಅಥವಾ ಅವ್ರ ಜೊತೆಗೆ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು, ಲಾ ಅದು ಏನೋ ವಿರುದ್ಧ, ಸರ್ಕಾರದ ವಿರುದ್ಧನೇ ಲಾ ಸಮಸ್ಯೆ ಆಗ್ತಕ್ಕಂಥದ್ದು, ಕಾನೂನಾತ್ಮಕ ತೊಂದರೆಗಳು,
ಇದೆಲ್ಲ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಕಂಡುಬರ್ತದೆ. ವೃಷಭ ರಾಶಿಯವರಿಗೆ ವೇಗದ ಪರಮೋಚ್ಚ ಸ್ಥಿತಿಯ ರವಿ ಉತ್ತಮನಲ್ಲ. ಮೇ 14ಕ್ಕೆ ಮುಗಿದೋಗುತ್ತೆ. ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ. ರವಿಗ್ರಹದ ಅಷ್ಟೋತ್ರ ಪಠನೆ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನೂ ಒಳ್ಳೆಯದು ಬೆಸ್ಟ್ ಅಂದರೆ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿಬಿಟ್ರೆ ಇನ್ನೂ ತುಂಬ ಒಳ್ಳೆಯದು ನಿಮಗೆ. ಸೊ ಇನ್ನೂ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜಾತಕ ನೋಡೋದಾದರೆ ಇನ್ನೂ ವಿಶೇಷ ವಿಚಾರಗಳು ಗೊತ್ತಾಗ್ಬಿಡುತ್ತೆ. ಸೊ ಗೋಚಾರ ಏನೋ, ನಿಮ್ಮ ವೈಯಕ್ತಿಕ ಜಾತಕ ಏನಾದ್ರು ವ್ಯತ್ಯಾಸಗಳಿದೆಯಾ ಏನೋ ಅನ್ನುವಂಥದ್ದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೇರವಾಗಿ ನನ್ನ ಬಂದು ಭೇಟಿ ಮಾಡ್ಬೋದು, ಅಥವಾ ಫೋನ್ ಕನ್ಸಲ್ಟೇಷನ್, ಫೋನ್ ಮುಖಾಂತರ ನನ್ನ ಕನ್ಸಲ್ಟೇಷನ್ ತೊಗೊಂಡು ನೀವು ಫೋನಲ್ಲೇ ಮಾತಾಡ್ಕೋಬೋದು. ನೇರ ಬರಬೇಕು ಅಂತಲೂ ಇಲ್ಲ. ಸೊ ನಿಮ್ಮ ವೈಯಕ್ತಿಕ ಜಾತಕನೂ ಪರಿಶೀಲನೆ ಮಾಡಿಸ್ಕೊಳ್ಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡ್ಕೊಂಡು ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದ್ರೆ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಆಯಿತಾ? ಒಳ್ಳೆಯದಾಗಲಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.